ನಿಮಗೂ ಕೂಡ ಎದೆಯಲ್ಲಿ ಡವಡವ ಅಂತ ಇದೆಯಾ? ಏನಾಗುತ್ತೋ ಏನೋ ಅಂತ ಕುತೂಹಲ ಕಾಡ್ತಾ ಇದೆಯಾ? ಒಂದು ನಿಮಿಷ, ಒಂದು ಗಂಟೆ ಕಳೆದಷ್ಟು ಫೀಲಿಂಗ್ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ನೀವು RCB ಫ್ಯಾನ್ಸ್ ಆಗಿದ್ದೀರಾ, ಅದಕ್ಕೋಸ್ಕರನೇ ಹಾಗಾಗ್ತಾ ಇದೆ. ಎಲ್ರಿಗೂ ಕೂಡ ಇದು ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ. ಯಾಕೆ ಅಂದರೆ ಇದು ಬರೀ ಕನಸಲ್ಲ, 18 ವರ್ಷದಿಂದ ಕಾಯ್ತಾ ಇರ್ತಕ್ಕಂಥ ಕನಸು. RCB ಅಂದರೆ ಅದೊಂದು ಟೀಮ್ ಅಲ್ಲ, ಅದೊಂದು ಶಕ್ತಿ, ಅದೊಂದು ಪವರ್, ಅದೊಂದು ಫೀಲಿಂಗ್ಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಎಲ್ಲರಿಗೂ ಕೂಡ RCBಯಲ್ಲಿ ಎಲ್ಲದೂ ಸಿಕ್ಕಿದೆ. ವರ್ಸ್ಟು ಇದೆ, ಬೆಸ್ಟು ಇದೆ, ಪರ್ಫಾರ್ಮೆನ್ಸ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲವೂ ಕೂಡ RCBಯಲ್ಲಿದೆ. ಆದರೆ ಒಂದೇ ಒಂದು ಮಿಸ್ಸಿಂಗ್ ಆಗಿರೋದು ಇಲ್ಲಿವರೆಗೂ ಕಪ್ಪು. ಆ ಕಪ್ ಒಂದು ಇದ್ಬಿಟ್ರೆ 100% RCBಯಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ RCB ಗೆಲ್ಲೋ ಕ್ಷಣಕ್ಕೋಸ್ಕರ ಲಕ್ಷಾಂತರ ಜನ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. 7:30 ಎಷ್ಟು ಗಂಟೆಗೆ ಶುರುವಾಗುತ್ತೆ ಅಂತ. ಎಲ್ಲಿ ಮಳೆ ಬಂದ್ಬಿಡುತ್ತೋ, ಎಲ್ಲಿ ಏನಾಗ್ಬಿಡುತ್ತೋ, ಏನಾದರೂ ಮಳೆ ಬಂದು ಮ್ಯಾಚ್ ಎಡವಟ್ಟು ಆಗಿಬಿಡುತ್ತೋ, 5 ಅವರಿಗೆ ಆಡಿಸೋದು, ಈ ರೀತಿಯಾಗಿ ನಮ್ಮ RCB ಅದರಲ್ಲೂ ಕೂಡ 2025ನೇ ಟೀಮ್ ಇದೆಯಲ್ಲ, ಇದು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಟೀಮು. ಅವರ ಪರ್ಫಾರ್ಮೆನ್ಸ್ ತೋರಿಸಲಿಕ್ಕೆ ಏನಾದರೂ ಎಡವಟ್ಟು ಆಗಿಬಿಡುತ್ತಾ ಅನ್ನೋ ಕಾತುರ ಕೂಡ RCB ಫ್ಯಾನ್ಸಿಗಿದೆ. ಆ ರೀತಿ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಳೆ ಬಂದರೂ ಸಹ ಒಂದು 1 ಅವರ್ 2 ಅವರ್ಸ್ ಟೈಮ್ ತೊಗೊಂಡು ಎಕ್ಸ್ಟೆಂಡ್ ಮಾಡಿ ಮತ್ತೆ ಆಡಿಸುವಂಥ ಸಾಧ್ಯತೆ ಇರುತ್ತೆ. ಮಳೆ ಬರುವಂಥ ಸಾಧ್ಯತೆ ಕೂಡ ಇದೆ ಅಂತಿದ್ದಾರೆ ಅಹಮದಾಬಾದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಅದು ಬಿಗ್ಗೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್. ಹಾಗಾಗಿ ಅದರಲ್ಲೂ ಕೂಡ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಅವರು ಕೂಡ ಪಂಜಾಬ್ನವರಿಗೂ ಸಹ ಇದು ಮೊದಲನೇ ಕಪ್ಪು ಸಿಕ್ಕರೆ ಇದು ಚೊಚ್ಚಲ ಕಪ್ ಆಗಿರೋದ್ರಿಂದ ಅವ್ರ ಕಡೆಯಿಂದನೂ ಅಷ್ಟೇ ಫೀಲಿಂಗ್ಸ್ ಇರುತ್ತೆ. ಅವ್ರು ಗೆದ್ದರೂ ಸಹ ಇದು ಐತಿಹಾಸಿಕ ಕ್ಷಣ ಆಗುತ್ತೆ. ನಮ್ಮ RCB ಅವ್ರು ಗೆದ್ದರೂ ಸಹ ಐತಿಹಾಸಿಕ ಕ್ಷಣ ಆಗುತ್ತೆ. ಬಟ್ ಆದರೆ ನಮ್ಮ ನಾಡು, ನಮ್ಮ ಕರ್ನಾಟಕ, ನಮ್ಮ ಊರು, ನಮ್ಮ ಮನೆ ಅಂತ ಬಂದಾಗ ನಮಗೆ RCB ಅವರೇ ಗೆಲ್ಲಬೇಕು ಅನ್ನೋದು ಎಲ್ಲ RCB ಫ್ಯಾನ್ಸ್ಗಳ ಹೃದಯದ ಮಿಡಿತ ಆಗಿರುತ್ತೆ. ಹಾಗಾಗಿ ಆಲ್ ದ ಬೆಸ್ಟ್. ಮತ್ತೊಂದು ಸರಿ ನಮ್ಮ RCB ಟೀಮ್ಗೆ ಆಲ್ ದ ಬೆಸ್ಟ್. ಈ ಬಾರಿಯ ಹೊಸತನ ಏನಪ್ಪ ಅಂದರೆ, ಟೀಮ್ ಇದೆಲ್ಲ ಬೌಲರ್ಸ್ ಆಗಿರ್ಬೋದು, ಬ್ಯಾಟರ್ಸ್ ಆಗಿರ್ಬೋದು, ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ RCB ಹುಲಿ ವಿರಾಟ್ ಕೊಹ್ಲಿ ಅವರು ಈ 18 ವರ್ಷವೂ ಸಹ ಯಾವುದೇ ಬೇರೆ ಫ್ರಾಂಚೈಸಿಗೆ ಆಟ ಆಡದೆ ಕೇವಲ RCBಗೆ ನಾನು ಆಟ ಆಡೋದು ಅಂಥೇಳಿ ಆಡ್ತಾ ಇದ್ದಾರೆ. 18ನೇ ಸೀಸನ್ನು, ಜರ್ಸಿ ನಂಬರ್ ಕೂಡ 18. ಈ ಬಾರಿಯೇ ಗೆದ್ದರೆ ಅದರ ಖುಷಿನೇ ಬೇರೆ ಇರುತ್ತೆ. ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಇನ್ನೊಂದು ಹೆಜ್ಜೆ ಕಪ್ ಗೆಲ್ಲಲಿಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ. ದೇವರ ಆಶೀರ್ವಾದ RCB ಟೀಮ್ ಮೇಲೆ ಇರಲಿ. RCB ಫ್ಯಾನ್ಗೆ ಒಂದು ಖುಷಿಯನ್ನು ತಂದುಕೊಡಲಿ ಅಂಥೇಳಿ ನಾವು ಕೂಡ ಆಶಿಸೋಣ. ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಜೈ RCB ಅಂತ ಪ್ರತಿಯೊಬ್ಬ ವ್ಯೂವರ್ದು ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ RCB.